ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪಡೋ ಭಾರತ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ. ಫಸ್ಟ್ ಆಫ್ ಆಲು ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ ನಾನು ನಮ್ಮ ಒಂದು ಬಜೆಟ್ನ ಕುರಿತಾಗಿ ತೊಗೊಂಡು ಬರ್ತಿರುವಂಥದ್ದು. ಸ್ನೇಹಿತರೆ, 2025 ಬಜೆಟ್ನಲ್ಲಿ ಏನಾಯಿತು ಎಂಬುದನ್ನು ನಾನು ಈ ಒಂದು ಸೆಷನ್ನಲ್ಲಿ ತರ್ತಾ ಇರುವಂಥದ್ದು. ಅದಲ್ಲದೆ ಈ ಟೋಟಲ್ ಸೆಷನನ್ನು 2 ಪೋರ್ಷನ್ನಲ್ಲಿ ಮಾಡೋಣ. ಮೊದಲನೇ ಪೋರ್ಷನ್ನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಒಂದು ಬಜೆಟ್ನ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇ ಸೆಷನ್ನಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ಬಜೆಟ್ 2025ರಲ್ಲಿ ಏನೇನು ಕಾರ್ಯಕ್ರಮಗಳಿದ್ದು ಅನ್ನೋದನ್ನು ನಾವು ನೋಡ್ಕೊತಾ ಹೋಗೋಣ ಸ್ನೇಹಿತರೆ. ಸೊ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ, ಡೈರೆಕ್ಟ್ಲಿ ನಿಮಗೆ ಈ ಬಜೆಟ್ ಕುರಿತಾಗಿ ಮಾಹಿತಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಬಜೆಟ್ ಎಂಬುದು ನಮ್ಮ ಒಂದು ಮೂಲ ಸಂವಿಧಾನವನ್ನು ತೆಗೆದುಕೊಂಡು ಹೋದರೆ ಅದರಲ್ಲಿ ಬಜೆಟ್ ಎಂಬುದು ಎಲ್ಲೂ ನಮೂದನೆ ಆಗಿಲ್ಲ ಅಥವಾ ಎಲ್ಲೂ ಮೆನ್ಷನ್ ಇಲ್ಲ ಸ್ನೇಹಿತರೆ. ಅಂದರೆ ಏನು, ಬಜೆಟ್ ಎಂಬ ಪದದ ಬಳಕೆ ಎಲ್ಲೂ ಇಲ್ಲ ಅಂತ ಅರ್ಥ. ಹಾಗಾದರೆ ಏನಿದೆ ಎಂಬುದನ್ನು ಕ್ವಶನ್ ಮಾರ್ಕ್ ಬರುವಂಥದ್ದು. ಆಬ್ವಿಯಸ್ಲಿ ಬಜೆಟ್ನ ಬದಲಾಗಿ ಅಲ್ಲಿ ಅವ್ರು ಏನು ಹೇಳಿದ್ದಾರಪ್ಪ ಅಂತಂದರೆ, 112ನೇ ವಿಧಿಯ ಅಡಿಯಲ್ಲಿ ಅವ್ರು ಹೇಳ್ತಾರೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಥೇಳಿ ಕರೆದಿದ್ದಾರೆ. ಸೊ ಸಿಂಪಲ್ ಇದೆ, ನಮ್ಮ ಮೂಲ ಸಂವಿಧಾನದಲ್ಲಿ ಎಲ್ಲೂ ಬಜೆಟ್ ಅಂತ ಹೇಳಿಲ್ಲ. ಬಟ್ 112ನೇ ವಿಧಿಯಲ್ಲಿ ನಮಗೇನು ತಿಳಿಸ್ಕೊಟ್ರಪ್ಪ ಅಂದರೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರಬೇಕು ಅಂತ ಹೇಳಿದ್ದಾರೆ. ಅದರ ಅರ್ಥ ಬಜೆಟ್ ಅಂತ ಅರ್ಥನೇ, ಸರಿನಾ? ಸೊ ಅದಾದಲ್ಲದೆ ನಾವು ಈ 112ನೇ ವಿಧಿಯನ್ನು ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ, ಇದರ ಪ್ರಕಾರ ನಮ್ಮ ಒಂದು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರತಿ ವರ್ಷ ರಾಷ್ಟ್ರಪತಿಯವರು ಸಂಸತ್ತಿಗೆ ಸಲ್ಲಿಸಬಹುದಾಗಿದೆ. ಓಕೆ, ಸಂಸತ್ತಿಗೆ ಸಲ್ಲಿಸುವಂಥದ್ದು, ರಾಷ್ಟ್ರಪತಿಯವರು ಸಂಸತ್ತಿಗೆ ಆ ಒಂದು ಆ್ಯನ್ಯುವಲ್ ಫೈನಾನ್ಷಿಯಲ್ ಸಮಿಟನ್ನು ಸಬ್ಮಿಟ್ ಮಾಡುವಂಥದ್ದು ಕಾರ್ಯಕ್ರಮ ಇದೆ ಸರ್. ಅದು ಇದರ ಪ್ರಕಾರ 112 ಆರ್ಟಿಕಲ್ ಅಂತೇಳಿ ಕರ್ಕೋಬೋದು. ಹಾಗಾಗಿ ಏನು ತಿಳಿತುಪ್ಪ ಅಂದರೆ, 112ನೇ ಆರ್ಟಿಕಲ್ ಏನಿದೆ, ವಿಧಿ ಏನಿದೆ, ಅದು ಯೂನಿಯನ್ ಬಜೆಟನ್ನು ಹೇಳುವಂಥದ್ದು. ಯಾವ ಬಜೆಟು? ಯೂನಿಯನ್ ಬಜೆಟನ್ನು ಹೇಳುವಂಥದ್ದು, ಕೇಂದ್ರೀಯ ಬಜೆಟ್ ಅಂತ ಹೇಳುವಂಥದ್ದು ನಮಗೆ ಇಲ್ಲಿ ಅರ್ಥವಾಗಿರುವಂಥದ್ದು. ಸರಿ, ನೆಕ್ಸ್ಟ್ ನೋಡೋಣ. ಏನಪ್ಪ ಅಂತಂದರೆ, ಬಜೆಟ್ನ ಒಂದು ಸ್ವಲ್ಪ ನೀವು ಬ್ಯಾಕ್ ಎಂಡ್ ತಗೊಂಡು ಹೋದರೆ ಏನು ಹೇಳ್ತಾರೆ, ಬಜೆಟ್ ಯಾರು ರೆಡಿ ಮಾಡ್ತಾರೆ ಅನ್ನೋದು ಕ್ವಶನ್ ಬರ್ತದೆ. ಸಿ, ಯೂನಿಯನ್ ಬಜೆಟ್ ಏನಿದೆ, ನಮ್ಮ ರಾಷ್ಟ್ರೀಯ ಬಜೆಟು, ಆ ಬಜೆಟನ್ನು ಫೈನಾನ್ಷಿಯಲ್ ಅಥವಾ ಹಣಕಾಸು ಸಚಿವಾಲಯ ಅಂತ ಕರಿತೀವಿ. ಆ ಹಣಕಾಸು ಸಚಿವಾಲಯದ ಯಾವುದು ಆರ್ಥಿಕ ವ್ಯವಹಾರಗಳ ಇಲಾಖೆ, ಈ ವ್ಯವಹಾರ ಇಲಾಖೆಯ ಒಂದು ಬಜೆಟ್ ವಿಭಾಗ ಅಂತ ಬರೀತೇವೆ. ಅದಕ್ಕೆ ನಾವು ಕರಿತೀವಿ ಡಿವಿಷನ್ ಆಫ್ ಬಜೆಟ್ ಅಂತ ಕರಿತೀವಿ. ಆ ಬಜೆಟ್ ವಿಭಾಗ ಏನಿದೆ, ಆ ಬಜೆಟ್ ವಿಭಾಗ ಯಾವಾಗಲೂ ಈ ಯೂನಿಯನ್ ಬಜೆಟನ್ನು ರೆಡಿ ಮಾಡುವಂಥದ್ದು ಪ್ರತಿ ವರ್ಷ. ಸೊ ತಿಳಿದು ಬಂದಿದ್ದೇನು, ಹಣಕಾಸು ಸಚಿವಾಲಯದಲ್ಲಿನ ಆರ್ಥಿಕ ವ್ಯವಹಾರಗಳ ಇಲಾಖೆ, ಅದಕ್ಕೆ ನಾವು ಕರಿತೀವಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಂತ ಕರಿತೀವಿ. ಆ ಅಡಿಯಲ್ಲಿ ಬಜೆಟ್ ವಿಭಾಗ ಏನಿದೆ, ಆ ಬಜೆಟ್ ವಿಭಾಗ ಈ ಒಂದು ಬಜೆಟನ್ನು, ಯೂನಿಯನ್ ಬಜೆಟನ್ನು ರೆಡಿ ಮಾಡ್ತದೆ. ಬಜೆಟ್ ಯಾವಾಗ ರೆಡಿ ಮಾಡ್ತದೆ ಅಂತಂದರೆ, ಇದನ್ನು ಫೆಬ್ರವರಿ 1ರಂದು ನಮ್ಮ ಸಂಸತ್ತಿನಲ್ಲಿ ನಮ್ಮ ಏನು ಆರ್ಥಿಕ ಸಚಿವೆ ಏನಿದ್ದಾರೆ ಅವರು ಇದನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡ್ತಾರೆ ಸ್ನೇಹಿತರೆ. ಇದಿಷ್ಟು ನಮ್ಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನು. ಈ ಬಜೆಟ್ ಎಷ್ಟರದಾಗಿರುತ್ತದೆ, ಯಾವ ಒಂದು ಸಮಯದ ಪ್ರಕಾರ ಈ ಬಜೆಟನ್ನು ಮಂಡನೆ ಮಾಡ್ತಾರೆಪ್ಪ ಅಂದರೆ, ಇದು ಬಂದು ನಮ್ಮ ಏಪ್ರಿಲ್ 1ರಿಂದ ಮಾರ್ಚ್ 31, ಅಂದರೆ ಸಂಪೂರ್ಣವಾಗಿ 1 ವರ್ಷ. ಇದಕ್ಕೆ ಆರ್ಥಿಕ ವರ್ಷ ಅಂತ ಕರೀತಾರೆ. ಈ ಆರ್ಥಿಕ ವರ್ಷದ ಕುರಿತಾಗಿ ಫೆಬ್ರವರಿ 1ರಂದು ಬಜೆಟನ್ನು ಮಂಡನೆ ಮಾಡುವಂಥದ್ದು ಪದ್ಧತಿ ಇದೆ, ಸರಿನಾ? ಈಗ ನಾವೇನು ತಿಳ್ಕೋಬೇಕು ಇದ್ರ ಜೊತೆಗೆ ಅಂತಂದರೆ, ಬಜೆಟ್ ಏನೇನು ಹೊಂದಿರುವಂಥದ್ದು, ಬಜೆಟ್ನಲ್ಲಿ ಏನಿರ್ತದೆ. ಹಾಗಾದರೆ ಬಜೆಟ್ ಅಂತಿರಲ್ಲ, ಈ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಏನಿರ್ತದೆ ಅಂತ ಬಂದಾಗ ನಮಗೆ ತಿಳಿದು ಬಂದಿರುವಂಥದ್ದು ಏನು ಅಂತಂದರೆ, ಬಜೆಟ್ಟು ಏನಿದೆ ಇದು ಏನು ಹೊಂದಿರ್ತದೆ ಅಂದರೆ,
ನಿಮ್ಮ ಒಂದು ತೆರಿಗೆ ಸಂಪೂರ್ಣ ತೆರಿಗೆಯ ಒಂದು ಮಾಹಿತಿಯನ್ನು ಹೊಂದಿರುತ್ತದೆ. ಅದಕ್ಕೆ ನಾವು ಕರಿತೀವಿ ಎಸ್ಟಿಮೇಷನ್ ಆಫ್ ದ ರೆವಿನ್ಯೂ ಅಥವಾ ಎಸ್ಟಿಮೇಟ್ಸ್ ಆಫ್ ದ ರೆವಿನ್ಯೂ ಅಂತ ಕರಿತೀವಿ. ಅದರ ಜೊತೆಗೆ ಎಸ್ಟಿಮೇಟ್ಸ್ ಆಫ್ ಎಕ್ಸ್ಪೆಂಡಿಚರು, ಖರ್ಚು, ನಿಮ್ಮ ರೆವಿನ್ಯೂ ಅಲ್ಲದೆ ಖರ್ಚು ಎಷ್ಟಾಗ್ಲಿಕ್ಕತ್ತದ ಅದು ಅದ್ರ ಬಗ್ಗೆನೇ ಇರ್ತದೆ. ಜೊತೆಗೆ ಟೋಟಲ್ ರಿಸಿಪ್ಟ್ಸು ಪ್ಲಸ್ ಟೋಟಲ್ ಎಕ್ಸ್ಪೆಂಡಿಚರು ಇವ್ರು ಎರಡರದ್ದು ಡೀಟೇಲ್ ಇರ್ತದೆ. ಟೋಟಲ್ ಎಷ್ಟು ರಿಸಿಪ್ಟ್ಸ್ ನಮಗೆ ಬಂತು ಮತ್ತು ನಾವು ಟೋಟಲ್ ಎಷ್ಟು ಎಕ್ಸ್ಪೆಂಡಿಚರನ್ನು ಮಾಡಿದ್ದೀವಿ. ಇದರ ಅರ್ಥ ಏನಪ್ಪ ಅಂತಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಥರ ಇದೊಂಥರ. ಇಂಪೋರ್ಟ್ ಮಾಡಿದ್ರೆ ರಿಸಿಪ್ಟು, ಎಕ್ಸ್ಪೋರ್ಟ್ ಮಾಡಿದ್ರೆ ನೀವೇನು ಅದರ ಎಕ್ಸ್ಪೆಂಡಿಚರ್ದು ಕೊಡ್ತೀರಲ್ಲ ಅದರ ಡೀಟೇಲ್ಸ್ ಈ ಟೋಟಲ್ ಬಜೆಟ್ನಲ್ಲಿ ಇರುವಂಥದ್ದು. ಜೊತೆಗೆ ಮತ್ತೇನಿರ್ತದಪ್ಪ ಅಂದರೆ ಈ ಮುಂಬರುವಂತಹ ವರ್ಷದ ಒಂದು ಫೈನಾನ್ಷಿಯಲ್ ವ್ಯೂ ಇರ್ತದೆ. ಫೈನಾನ್ಷಿಯಲ್ ವ್ಯೂ ಅಪ್ಪ ಅಂತಂದರೆ ಎಂಥದ್ದು, ಇದಕ್ಕೆ ನಾವು ಕರಿತೀವಿ ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪಾಲಿಸಿ. ನೆನಪಿಟ್ಟುಕೊಡ್ರಿ, ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪಾಲಿಸಿ ಅಂತ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ವಿತ್ತೀಯ ನೀತಿ, ಆರ್ಥಿಕ ನೀತಿ. ಬರುವ ವರ್ಷದ ವಿತ್ತೀಯ ನೀತಿ ಮತ್ತು ಆರ್ಥಿಕ ನೀತಿಯ ಮಾಹಿತಿಯನ್ನು ಬಜೆಟ್ನಲ್ಲಿ ಇರ್ತದೆ. ಈಗ ಹೇಳಿದ್ರೆ ಹೆಂಗಾಗ್ಬೋದು, ಬಜೆಟ್ ಏನಿರ್ತದೆ ಅಂದರೆ ಇಟ್ ಈಸ್ ಎನ್ ಎಸ್ಟಿಮೇಷನ್ ಆಫ್ ದ ರೆವಿನ್ಯೂ, ಇಟ್ ಈಸ್ ಎ ಎಸ್ಟಿಮೇಷನ್ ಆಫ್ ದ ಎಕ್ಸ್ಪೆಂಡಿಚರ್, ಇಟ್ ಈಸ್ ಎನ್ ಎಸ್ಟಿಮೇಷನ್ ಆಫ್ ದ ಟೋಟಲ್ ರಿಸಿಪ್ಟ್, ಟೋಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ನಮ್ಮ ವಿತ್ತೀಯ ಆರ್ಥಿಕ ಪಾಲಿಸಿ ಇವುಗಳ ಕುರಿತು ಆ ಒಂದು ಬಜೆಟ್ನಲ್ಲಿ ವಿವರವಾದಂಥ ಮಾಹಿತಿಯನ್ನು ಹೊಂದಿರುವಂಥದ್ದು ಸ್ನೇಹಿತರೆ. ಸೊ ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಭಾಳ ಇಂಪಾರ್ಟೆಂಟ್ ಈ ಸಲ ಈ ವಿತ್ತೀಯ ನೀತಿ, ಆರ್ಥಿಕ ನೀತಿ ಭಾಳ ಸಲ ಕೇಳಿದ್ದಾರೆ. ಇದು ನೀವು ಮಾನಿಟ್ರಿ ಪಾಲಿಸಿ ಅಂತ ಕರಿತೀವಿ ನಾವು ಅದನ್ನು. ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಮ್ಯಾನೇಜ್ ಮಾಡ್ತದೆ, ಆ ಮಾನಿಟ್ರಿ ಪಾಲಿಸಿಯನ್ನು, ವಿತ್ತೀಯ ನೀತಿಯನ್ನು. ಸೊ ಫಿಸ್ಕಲ್ ಪಾಲಿಸಿ ಆ್ಯಂಡ್ ಮಾನಿಟ್ರಿ ಪಾಲಿಸಿ ಆರ್ ದ ಟೂ ಡಿಫ್ರೆಂಟ್ಸು, ಬಟ್ ಅವೆಲ್ಲ ಈ ಬಜೆಟ್ನಲ್ಲಿ ಇರುವಂಥದ್ದು. ಓಕೆನಾ? ಯಾರು ಬ್ಯಾಂಕಿಗೆ ಓದ್ತಾ ಇದ್ರಿ ಅವರಿಗೆ ಭಾಳ ಹೆಲ್ಪ್ ಆಗುವಂಥದ್ದು ಇದು. ಈಗ ನೋಡಿರಿ, ಇದು ಅಲ್ಲದೆ ನಾವು ಏನು ಮಾಡ್ಕೋಬೇಕು ಅಪ್ಪ ಅಂದರೆ ಬಜೆಟ್ನ ಕುರಿತಾಗಿ ನಮ್ಮ ಸಂವಿಧಾನದಲ್ಲಿ ಯಾವುದಾದ್ರೂ ವಿಧಿಗಳನ್ನು ಹೇಳಿದಾರಾ? ನಾ ಆಲ್ರೆಡಿ ಹೇಳಿದಾಗೆ 112ನೇ ವಿಧಿ ಏನಿದೆ ಇದು ಬಜೆಟ್ನ ಕುರಿತಾಗಿ, ಕೇಂದ್ರೀಯ ಬಜೆಟ್ ಅಥವಾ ಯೂನಿಯನ್ ಬಜೆಟ್ನ ಕುರಿತಾಗಿ ಹೇಳಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ವಿಧಿಗಳಿದ್ದಾವೆ, ಬಹಳ ಪ್ರಮುಖವಾದಂಥ ವಿಧಿಗಳು. ಆ ವಿಧಿಗಳು ಯಾವುವಪ್ಪ ಅಂದರೆ 113ನೇ ವಿಧಿ ಇದೆ, ಓಕೆ, 114ನೇ ವಿಧಿ ಇದೆ, 266ನೇ ವಿಧಿ ಇದೆ, 267ನೇ ವಿಧಿ ಇದೆ. ಈ ವಿಧಿಗಳದ್ದು ಒಂದು ವಿಶೇಷತೆ ಇದೆ ನಮ್ಮ ಬಜೆಟ್ಗೆ ಸಂಬಂಧಪಟ್ಟಂತೆ. ನಾನು ವಿಧಿ 113 ಬಗ್ಗೆ ಹೇಳ್ತೀನಿ ಫಸ್ಟ್ ನಿಮಗೆ. ಈ ವಿಧಿ 113 ಏನು ಹೇಳ್ತಪ್ಪ ಅಂದರೆ, ನಮ್ಮ ರಾಷ್ಟ್ರಪತಿಗಳ ಶಿಫಾರಸ್ಸಿನ ಹೊರತಾಗಿ, ನಮ್ಮ ರಾಷ್ಟ್ರಪತಿಗಳ ಶಿಫಾರಸು ಮಾಡ್ತಾರಲ್ಲ ಬಜೆಟ್ ಮೇಂಟೈನ್ ಮಾಡಿರಿ ಅಂಥೇಳಿ, ಅಥವಾ ಅವ್ರು ಏನೋ ಆದೇಶ ಹೊರಡಿಸ್ತಾರೆ, ಆ ರಾಷ್ಟ್ರಪತಿಗಳ ಶಿಫಾರಸಿನ ಹೊರತಾಗಿಯೂ ಯಾವುದೇ ಅನುದಾನದ ಬೇಡಿಕೆಯನ್ನು ಮಾಡುವಂತಿಲ್ಲ. ಓಕೆ, ನೀವು ಅವರು ಏನು ಒಂದು ಫ್ರೇಮ್ವರ್ಕ್ನಲ್ಲಿ ಎಷ್ಟು ನಮ್ಗೆ ಒಂದು ಮಾರ್ಕನ್ನು ಸೆಟ್ ಮಾಡಿರ್ತಾರೆ, ಸೊ ಅದರ ಹೊರತಾಗಿ ನೀವು ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಸನ್ನು ಅಥವಾ ಡಿಮ್ಯಾಂಡ್ಸನ್ನು ನೀವು ಮಾಡಿಕೊಡೋದು ಅನ್ನೋದನ್ನು ಈ ವಿಧಿ 113ರಲ್ಲಿ ಕ್ಲಿಯರಾಗಿ ಹೇಳಲಾಗಿದೆ. ಓಕೆ, ಸೊ ಇದು ಆಲ್ರೆಡಿ ಡಿಸ್ಕಸ್ ಆಗಿ ರಾಷ್ಟ್ರಪತಿಯ ಅಂಗಳಕ್ಕೆ ಹೋಗಿರ್ತದೆ, ಅದಕ್ಕೆ ಅವ್ರು ಸೈನ್ ಮಾಡ್ತಾರೆ ಅಷ್ಟೇ. ಓಕೆನಾ? ಮಾಡೋದೆಲ್ಲ ಸಂಸತ್ತೆ, ನೆನಪಿರಲಿ, ಪ್ರತ್ಯೇಕ ಗೌರ್ಮೆಂಟ್ ಏನಿದೆ ಅದೇ ಮಾಡುವಂಥದ್ದು ಇದು. ರಾಷ್ಟ್ರಪತಿಗಳ ಒಂದು ಗಮನಕ್ಕೆ ತಂದು ಅವ್ರಲ್ಲಿಂದ ಸೈನ್ ತೊಗೊಂಡು ಮತ್ತೆ ಸಂಸತ್ತಿಗೆ ಮುಖಪುಟದಲ್ಲಿ ಅವ್ರಿಗೆ ತಂದ ಕೃಷ್ಣ ಹಾಕ್ತಾರೆ. ಸರಿನಾ? ಈಗ 114ನೇ ವಿಧಿ ಏನು? 114ನೇ ವಿಧಿ ಹೇಳ್ತದೆ, ನೀವು ಏನು ನಿಮ್ಮದು ನಿಮ್ಮದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇದೆ, ಓಕೆ, ನಿಮ್ಮ ಕನ್ಸಾಲಿಡೇಟೆಡ್ ಫಂಡ್ ಏನಿದೆ ಆ ಅಕೌಂಟ್ನಾಗಿಂದು ಯಾವುದೇ ಹಣವನ್ನು ವಿತ್ಡ್ರಾ ಮಾಡಿಕೊಡೋದು, ಓಕೆ, ಮಾಡುವಂತಿಲ್ಲ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಯಾವುದೇ ಹಣವನ್ನು ವಿತ್ಡ್ರಾ ಮಾಡಬಾರ್ದು ಅನ್ನೋದನ್ನು 114ನೇ ವಿಧಿ ಹೇಳ್ತದೆ ನಮಗೆ. ಆ್ಯಕ್ಚುಲಿ ಸಂಚಿತ ನಿಧಿ ಅಂತಿರಲ್ಲ ನೀವು, ಸೊ ಅದರಿಂದ ನೀವು ಹಣವನ್ನು ವಿತ್ಡ್ರಾ ಮಾಡಿಕೊಡ್ದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ. ಸರಿನಾ? ಇನ್ನು 216ನೇ ವಿಧಿ ಇದೆ, ಇದು ನೆನಪಿಟ್ಟುಕೊಡ್ರಿ. 266ನೇ ವಿಧಿ ಏನಿದೆ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ವಿಧಿ. ಇದು ಬಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಕುರಿತಾಗಿ ಹೇಳುವಂಥದ್ದು. ಕನ್ಸಾಲಿಡೇಟೆಡ್, ಓಕೆ, ಏಕೀಕೃತ ಅಂತ ಕರಿಬೋದು ಅಥವಾ ಸಂಚಿತ ಅಂತ ಕರಿಬೋದು. ಆ ಒಂದು ನಿಧಿಯಿಂದ ಬರುವ ಕುರಿತಾಗಿರುವಂಥದ್ದು ಈ 266ನೇ ವಿಧಿ. 266 ವಿಧಿ ಏನು ಹೇಳ್ತದೆ ಅಂತಂದರೆ, ನೀವು
ಹೊರಗಿನಿಂದ ಏನು ಅಥವಾ ದೇಶದ ಒಳಗಿನಿಂದ ಆಗಿರ್ಬೋದು ಹೊರಗಿನಿಂದಾಗಿ ಹಣವನ್ನು ಮತ್ತು ರೆವಿನ್ಯೂವನ್ನು ಆದಾಯವನ್ನು ಏನು ಸಂಗ್ರಹಿಸ್ತೀರಿ ಆ ಹಣವನ್ನು ನೀವು ಕನ್ಸೋಲ್ಟೆಡ್ ಫಂಡ್ ಆಫ್ ಇಂಡಿಯಾದಲ್ಲೇ ಜಮಾ ಮಾಡಬೇಕು. ಇಟ್ ಮೀನ್ಸ್ ಎವ್ರಿ ಟ್ರಾನ್ಸಾಕ್ಷನ್ ನೇಮ್ ಆಫ್ ದ ರಾಷ್ಟ್ರಪತಿಯ ಹೆಸರಿನ ಮೇಲೆ ನೀವೇನು ಟ್ರಾನ್ಸಾಕ್ಷನ್ ಮಾಡಿರ್ತೀರಿ ಅದೆಲ್ಲ ಕನ್ಸೋಲ್ಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಲೆಕ್ಕಪತ್ರವನ್ನು ನೀಟಾಗಿರ್ಬೇಕು ಅಂದಂಗೆ ಅದರ ಅರ್ಥ ತಿಳಿತಾ. ಅದನ್ನು ಹೇಳುವಂಥದ್ದು 266ನೇ ವಿಧಿ. ಜೊತೆಗೆ ನೀವು ಏನು ಸರ್ಕಾರದ ಸಂಸ್ಥೆಗಳಾದಂತಹ ಏನೇನು ಕೆಲವು ಇರ್ತವಲ್ಲ ಅದರಿಂದ ಕೆಲವು ಪಾಲಿಸಿಗಳಿರ್ತವೆ. PF ಆಗಿರ್ಬೋದು ಅಥವಾ PLI ಆಗಿರ್ಬೋದು, ಸರ್ಕಾರ ಅನುದಾನಿತ ಅಥವಾ ಸರ್ಕಾರ ಪ್ರೇರಿತವಾದಂಥ ಕೆಲವು ಪಬ್ಲಿಕ್ ಮನಿ ಅಂತಾರೆ ಇವಕ್ಕೇನು ಕರೀತಾರೆ ಪಬ್ಲಿಕ್ ಮನಿ. ಈ ಪಬ್ಲಿಕ್ ಮನಿಯನ್ನು ನೀವೆಲ್ಲಿ ಕ್ರೆಡಿಟ್ ಮಾಡಬೇಕು ಗೊತ್ತಾ? ಇದನ್ನು ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಪೈದಾಗೆ ನೀವು ಕ್ರೆಡಿಟ್ ಮಾಡಬೇಕು. PF ರಿಲೇಟೆಡ್ ಅಮೌಂಟ್ ಆಗಿರ್ಬೋದು, PLI ರಿಲೇಟೆಡ್ ಅಮೌಂಟ್ ಆಗಿರ್ಬೋದು, ಇವೆಲ್ಲ ಎಲ್ಲ ಹೋಗ್ತಾವೆ. ನೀವು ಕಟ್ಟಿರುವ ಹಣ ಎಲ್ಲ ಹೋಗ್ತಾವೆ. ಅದು ಬಂದು ದಟ್ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ನಮ್ಮದೊಂದು ಏನಿದೆ ಇದರದಿದೆಯಲ್ಲ ಸರ್ಕಾರದ್ದು ಆ ಒಂದು ಸಂಸ್ಥೆಯ ನಿಧಿಯಲ್ಲಿ ಹೋಗಿ ಜಮಾ ಆಗಬೇಕಿದು. ಅಂದರೆ ಲೆಕ್ಕಪತ್ರ ಸರಿಯಾಗಿರಬೇಕು ಅಂತ ಅರ್ಥ. ಕ್ಲಿಯರಾ? ಇದು ಬಂದು ಕುರಿತಾಗಿ ಹೇಳುವಂಥದ್ದು ಯಾವುದು 266ನೇ ವಿಧಿ. ಸರಿನಾ? ನೆಕ್ಸ್ಟ್ ಬಂದೇನು 267ನೇ ವಿಧಿ. ಮ್ಯಾಕ್ಸಿಮಮ್ ಟೈಮ್ ಕೇಳ್ಕೊತ ಬಂದಿದ್ದಾನೆ 266, 267ನೇ ವಿಧಿ ಏನು ಹೇಳ್ತಂದರೆ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾನೆ. ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ. ಓಕೆ, ಈ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಭಾಳ ಇಂಪಾರ್ಟೆಂಟ್. ಇದನ್ನು ಸಹ ಭಾಳ ಮ್ಯಾಕ್ಸಿಮಮ್ ಕೇಳಿದ್ದಾನೆ. ಸಾದಿಲ್ವಾರು ನಿಧಿ ಕೇಳಿದಿರಾ? ಸೊ ಆ ರೀತಿ. ಸೊ ಈ ಸಾದಿಲ್ವಾರು ನಿಧಿ ಇಲ್ಲಿ ಏನದಪ್ಪ ಅಂತಂದರೆ ಅವನು ಹೇಳ್ತಾನೆ ಏನಾದರೂ ದೇಶದಲ್ಲಿ ಎಮರ್ಜೆನ್ಸಿ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದು ಇವೆಂಟ್ಸ್ಗಳಲ್ಲಿ ನಿಮಗೆ ಹಣದ ಅವಶ್ಯಕತೆ ಅಥವಾ ನಿಮ್ಮದು ಎಕ್ಸ್ಪೆಂಡಿಚರ್ ಮಾಡೋದಿದ್ದರೆ ಆ ಸಮಯದಲ್ಲಿ ನೀವು ಈ ಒಂದು ಫಂಡ್ನಿಂದ ಈ ಒಂದು ನಿಧಿಯಿಂದ ನೀವು ಹಣ ತೆಗೆದುಕೊಳ್ಬೋದು. ಓಕೆ, ಬಟ್ ಕನ್ಸೋಲ್ಟೆಡ್ ಫಂಡ್ ಆಫ್ ಇಂಡಿಯಾದಿಂದ ತೆಗೆಯುವಂತಿಲ್ಲ. ಓಕೆನಾ? ಸೊ ಆ ಒಂದು ವಿಷಯವನ್ನು ಇಲ್ಲಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಆ ಕುರಿತಾಗಿ 267ನೇ ವಿಧಿ ಏನು ನಮಗೆ ಎಕ್ಸ್ಪ್ಲೇನ್ ಮಾಡ್ತದೆ ಭಾಳ ಇಂಪಾರ್ಟೆಂಟ್ ಅದ ಸ್ನೇಹಿತರೆ. ಸೊ ಇದಿಷ್ಟು ಬಂದು ನಮಗೆ ವಿಧಿಗಳು, ನಮ್ಮ ಮೂಲ ಸಂವಿಧಾನದಲ್ಲಿ ಒಂದು ಬಜೆಟ್ನ ಕುರಿತಾಗಿರುವಂಥ ಕೆಲವು ವಿಧಿಗಳು ಮತ್ತು ಅದರದ್ದು ಕಾರ್ಯಕ್ರಮಗಳೇನೋ ಅದನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಈಗ ಸ್ವಲ್ಪ ನಾವೇನು ಮಾಡೋಣ, ಭಾರತದ ಪ್ರಮುಖವಾದಂತಹ ಕೆಲವೊಂದು ಬಜೆಟ್ಸ್ ಆಗಿರ್ಬೋದು ಮತ್ತು ಸ್ವತಂತ್ರ ಭಾರತದ ನಂತರ ಸ್ವತಂತ್ರ ಭಾರತದ ಪೂರ್ವದಲ್ಲಿ ಏನಾಯಿತು ಅನ್ನೋದು ನಾನು ಸ್ವಲ್ಪ ನೋಡ್ಕೊಂಡು ಬರೋಣ. ಈಗೇನಪ್ಪ ಅಂತಂದರೆ ಫಸ್ಟ್ ಕೇಳ್ಬೋದು ಯಾವಾಗಲೂ ಎಕ್ಸಾಮ್ನಲ್ಲಿ ಇಂಡಿಪೆಂಡೆಂಟ್ ಇಂಡಿಯಾ ಬಜೆಟ್ ಯಾವಾಗ ಫಸ್ಟ್ ಮಾಡಿದ್ರು ಅಂತ ಕೇಳ್ಬೋದು. ಬಜೆಟ್ ಯಾವಾಗ ಅವರು ಮಂಡಿಸಿದ್ರು ಅಂತ ಕೇಳ್ಬೋದು. ಮೊದಲ ಸ್ವತಂತ್ರ ಭಾರತದ ಬಜೆಟ್ ಅಂತಂದಾಗ ನಮಗೆ ಬರುವಂಥ ಡೇಟ್ ನೆನಪಿಟ್ಟುಕೊಳ್ಳ್ರಿ, 26 ನವೆಂಬರ್ 1947. ಸರಿನಾ? ಈ 1947 26 ನವೆಂಬರ್ ಫಸ್ಟು ಇಂಡಿಪೆಂಡೆಂಟ್ ಸ್ವತಂತ್ರ ಭಾರತೀಯ ಬಜೆಟ್ ಆಯಿತು. ಈ ಬಜೆಟನ್ನು ಯಾರು ಮಂಡಿಸಿದ್ರು ಅಂತ ಕೇಳ್ಬೋದಲ್ಲ. ಸೊ ಅದಕ್ಕೆ ಮಂಡಿಸಿದವ್ರು ಯಾರಪ್ಪ ಅಂದರೆ ಆರ್ ಕೆ ಷಣ್ಮುಗಂ ಚಿಟ್ಟಿ. ಓಕೆ, ಆರ್ ಕೆ ಷಣ್ಮುಗಂ ಚಿಟ್ಟಿ ಅವರು ಏನಿದ್ದಾರೆ ಇವರು ಈ ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಮಂಡನೆ ಮಾಡ್ತಾರೆ ಸ್ನೇಹಿತರೆ. ವೆರಿ 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 ಇಂಪಾರ್ಟೆಂಟ್. ಕ್ಲಿಯರಾ? ಇದೇ ರೀತಿಯಾಗಿ ನಮಗೆ ಈ ಒಂದು ಡೇಟ್ ನೆನಪಿಟ್ಕೊಡ್ರಿ. ಏನಪ್ಪ ಅಂದರೆ ಏಪ್ರಿಲ್ 7 1860 ಏಪ್ರಿಲ್ 7 1860ರಲ್ಲಿ ಪೂರ್ವ ಸ್ವತಂತ್ರ ಭಾರತದ ಪೂರ್ವದಲ್ಲಿ, ಅಂದರೆ ನಾವು ಸ್ವತಂತ್ರವಾಗಿದ್ದಿಲ್ಲ ಅಂಥ ಸಮಯದಲ್ಲಿ ಮೊದಲ ಬಜೆಟನ್ನು ಮಂಡನೆ ಮಾಡಲಾಗ್ತದೆ. ಬಜೆಟ್ ಮಂಡನೆ ಮಾಡಿದವರು ಯಾರಪ್ಪ ಅಂದರೆ ಬ್ರಿಟಿಷ್ ಸಂಸತ್ತಿನಿಂದ. ಅದರಲ್ಲಿ ಪ್ರಮುಖವಾಗಿ ಜೇಮ್ಸ್ ವಿಲ್ಸನ್ ಅಂತ ಹೇಳಿ, ಜೇಮ್ಸ್ ವಿಲ್ಸನ್ ಏನಿದಾನಲ್ಲ ಇವನು ಈ ಮೊದಲ ಬಜೆಟನ್ನು ಮಂಡನೆ ಮಾಡ್ತಾನೆ 1860ರಲ್ಲಿ ಏಪ್ರಿಲ್ 7 ತಾರೀಕಂದು. ಅದು ಪೂರ್ವ ಸ್ವಾತಂತ್ರ್ಯಕ್ಕಿಂತ ಮೊದಲು. ಇನ್ನು ನೆಕ್ಸ್ಟ್ ಬಂದು ಗಣರಾಜ್ಯದಲ್ಲಿ, ಅಂದರೆ ಸ್ವತಂತ್ರ ಆಯಿತು, ಪೂರ್ವ ಸ್ವತಂತ್ರ ಆಯಿತು, ಗಣರಾಜ್ಯ ಆಯಿತಲ್ಲ 1956 ಜನವರಿ 26. ಸೊ 1950 ಜನವರಿ 26ಕ್ಕೆ ಗಣರಾಜ್ಯ ಆಯಿತು. ಆ ಸಮಯದಲ್ಲಿ ಯಾರು ಮಾಡಿದ್ರು ಅಂತ ಕೇಳಿದ್ದಾನೆ. ಆವಾಗ ಬಂದು ಜಾನ್ ಮಥಾಯ್ ಅಂತ ಹೇಳಿದ್ದಾರೆ. ಜಾನ್ ಮಥಾಯ್ ಅವರೇನಿದ್ದಾರೆ ಇವರು ಆ ಒಂದು ಮೊದಲ ಗಣರಾಜ್ಯದ ಮೊದಲ ಬಜೆಟ್ ಡೇಟ್ ನೆನಪಿಟ್ಕೊಡ್ರಿ, 28 ಫೆಬ್ರವರಿ. ಓಕೆ, 1950ರಲ್ಲಿ ಮೊದಲ ಬಜೆಟನ್ನು ಜಾನ್ ಮಥಾಯ್ ಅವರು ಈ ಒಂದು ಗಣರಾಜ್ಯವಾದ ಮೇಲೆ ಮಂಡನೆ ಮಾಡಿರುವಂಥದ್ದು ಸರ್.
ಸೊ 3 ಡಿಫ್ರೆಂಟ್ ಕ್ವಶನ್ಸ್ಗಳು ಬಂದವಲ್ಲ, ಎಷ್ಟು ನಮಗೆ ನೋಡಿಕೊಂಡ್ರೆ ಎಷ್ಟು ಕ್ವಶನ್ ರೈಸ್ ಆಗ್ತವೆ. ಸೊ ಭಾಳ ಅದ್ಭುತವಾಗಿರುವಂಥದ್ದು. ಅದರ ಜೊತೆಗೆ ನಾವೇನು ಮಾಡಬೇಕು, ಈಗ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ನ ನೋಡ್ಕೊಳ್ಳೋಣ. ಏನಪ್ಪ ಅಂದರೆ, ಈಗ ಪ್ರಸ್ತುತ ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಓಕೆನಾ, ಒಟ್ಟಾರೆ 8 ಬಾರಿ ಮಾಡಿದ್ದಾರೆ ನೋಡಿ, ನೆನಪಿಟ್ಕೊಳ್ರಿ. ಇದು ಭಾಳ ಇಂಪಾರ್ಟೆಂಟು. ಈಗ ನೀವು ಮಹಿಳೆಯನ್ನು ತೊಗೊಂಡಾಗ ಇಂದಿರಾ ಗಾಂಧಿಯವರಿದ್ದಾರೆ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದರು, ಪ್ರೈಮ್ ಮಿನಿಸ್ಟರ್ ಇದ್ದರು, ಮತ್ತಲ್ಲದೆ ಇವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಒಂದು ಬಜೆಟನ್ನು ಮೇಂಟೈನ್ ಮಾಡ್ತಾರೆ. ಸೊ ಈ ರೀತಿ ಅಪರೂಪದ ಒಂದು ಕಾರ್ಯಕ್ರಮಗಳಿವೆಲ್ಲ. ಹಾಗಾಗಿ ಮೊದಲ ಮಹಿಳೆಯೂ ಆಗಿರ್ತಾರೆ. ಈ ಮೊದಲ ಮಹಿಳೆ ಪ್ರಧಾನಿಯಾಗಿ ಮತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿ ಮಂಡನೆಯನ್ನು ಮಾಡುವಂಥದ್ದು ಒಂದು ಬಜೆಟನ್ನು. ಸೊ ಅದಕ್ಕೆ ಇವರು ಹೆಸರುವಾಸಿಯಾಗಿರುವಂಥದ್ದು ಸ್ನೇಹಿತರೆ. ಓಕೆನಾ. ಆಮೇಲೆ ನೀವು ಮೊರಾರ್ಜಿ ದೇಸಾಯಿ ನೋಡಿರ್ಬೋದು. ಅವರು ಒಟ್ಟಾರೆಯಾಗಿ 10 ಬಾರಿ ಒಂದು ಬಜೆಟನ್ನು ಮೇಂಟೈನ್ ಮಾಡಿರುವಂಥದ್ದು. ಮತ್ತು ಪ್ರಣವ್ ಮುಖರ್ಜಿಯವರಾಗಿರ್ಬೋದು. ಪ್ರಣವ್ ಮುಖರ್ಜಿ ನಮ್ಮ ಪೂರ್ವ ರಾಷ್ಟ್ರಪತಿಗಳು, ಅವರು ಸಹ 9 ಬಾರಿ ಬಜೆಟನ್ನು ಮಂಡನೆ ಮಾಡಿರ್ತಾರೆ. ಅದರಂತೆ ಪಿ ಚಿದಂಬರಂ ಆಗಿರ್ಬೋದು, ಇವರು ಸಹ 8 ಬಾರಿ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಕೇಳ್ಬೋದು, ಸೀರಿಯಲಾಗಿ ಕೇಳ್ಬೋದು, ಎಕ್ಸಾಮಿನೇಷನ್ನಲ್ಲಿ ಅಥವಾ ಹೊಂದಿಸಿ ಬರೆಯಲಿ ಅಂತ ಪ್ರಶ್ನೆಗಳಲ್ಲಿ ಕೇಳ್ಬೋದು ಅಂತ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಎದುರಷ್ಟೇ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಈಗ ಇನ್ನೊಂದಿದೆ. ಏನಪ್ಪ ಅಂದರೆ ಇಂಟರ್ನ್ ಬಜೆಟ್ ಅಂತ ಕರೀತಾರೆ, ಇಂಟೀರಿಯಂ ಬಜೆಟ್ ಅಂತ ಕರೀತಾರೆ. ಏನಿದು ಇಂಟರ್ನ್ ಬಜೆಟ್ ಅಂದರೆ? ಈಗ ನೋಡಿ, ಇನ್ನೊಂದು 2-3 ತಿಂಗಳಿನಲ್ಲಿ ನಮಗೆ ಎಲೆಕ್ಷನ್ ಬರೋದು. ಸೊ ಈ ಒಂದು ಸಮಯದಲ್ಲಿ ಬರುವಂಥಕ್ಕಿಂತ ಪೂರ್ವದಲ್ಲಿ 2-3 ತಿಂಗಳಲ್ಲಿ ಬರೋದಪ್ಪ ಅಂದರೆ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ, ಸರಿನಾ? ಆ ಬಜೆಟಿಗೆ ನಾವು ಇಂಟರ್ನ್ ಬಜೆಟ್ ಅಂತ ಕರಿತೀವಿ. ಅಂದರೆ ನಮ್ಮ ಮುಖ್ಯ ಚುನಾವಣೆಗಳು ಬರುವಂತಹ ಪೂರ್ವದಲ್ಲಿ ನಾವು ಏನು ಬಜೆಟ್ ಮೇಂಟೈನ್ ಮಾಡ್ತೀವಲ್ಲ, ಅದನ್ನು ಇಂಟರ್ಮ್ ಬಜೆಟ್ ಅಂತ ಕರಿತೀವಿ. ಇದು ಓನ್ಲಿ ಫಾರ್ ನಮ್ಮ ಮುಂದಿನ ಒಂದು ಸರ್ಕಾರ ಚುನಾಯಿತವಾಗುವವರೆಗೂ ಆ ಬಜೆಟ್ನ ಒಂದು ಅಥಾರಿಟಿ ಇರ್ತದೆ ಸ್ನೇಹಿತರೆ. ಓಕೆ, ಈಗ 2-3 ತಿಂಗಳು 4 ತಿಂಗಳಾದಮೇಲೆ ಒಂದು ಸರ್ಕಾರ ಬಂತು ಅಂತ ತಿಳ್ಕೊಳ್ರಿ, ಅಲ್ಲಿ ತನಕ ಈ ಬಜೆಟ್ನ ಡೇಟಾವನ್ನು ಯೂಸ್ ಮಾಡ್ಕೋಬೋದು ಅಥವಾ ಬಜೆಟನ್ನು ನೀವು ಪ್ರಾರಂಭಿಸ್ಬೋದು ಅಥವಾ ಬಜೆಟನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ, ಅಷ್ಟೇ. ಅದಕ್ಕೆ ಇಂಟರ್ಮ್ ಬಜೆಟ್ ಅಂತ ಕರೀತಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ವಾಗಿರುವಂಥದ್ದು ಸ್ನೇಹಿತರೆ. ಆ್ಯಂಡ್ ಈಗ ನಿಮ್ಗೆ ಕ್ವಶನ್ ಏನಪ್ಪ ಮತ್ತೊಂದು ಅಂತಂದರೆ, ಈ ಪೋರ್ಷನ್ನಲ್ಲಿ ನಾವು ಡಿಸ್ಕಷನ್ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ, ಇಲ್ಲಿ ನೀವು ಬಜೆಟ್ ಹೆಂಗೆ ಮೇಂಟೈನ್ ಮಾಡ್ತೀರಿ ಅಥವಾ ಯಾವ ರೀತಿಯಾಗಿ ಬಜೆಟ್ ಬಗ್ಗೆ ಅಧ್ಯಯನ ಆಗ್ತದೆ ಸಂಸತ್ನಲ್ಲಿ ಅಂದಾಗ ನೋಡಿರಿ, ಯಾವಾಗಲೂ ಫೆಬ್ರವರಿ 1ರಂದು ಪ್ರತಿ ವರ್ಷ ನಾವು ಬಜೆಟನ್ನು ಹಾಕ್ತೀವಿ ಸಂಸತ್ನಲ್ಲಿ ಮಾಡಿದ್ಮೇಲೆ ಅದರ ಕುರಿತಾಗಿ ಒಂದು ದೀರ್ಘಾವಧಿ ಒಂದು ಚರ್ಚೆ ನಡೀತದೆ. ಆ ಚರ್ಚೆ ಹೆಂಗಿರ್ತದಪ್ಪ ಅಂತಂದರೆ, ಎಷ್ಟು ಗ್ರ್ಯಾಂಟ್ ಬೇಕು, ಓಕೆ, ನಮ್ಗೆ ಎಷ್ಟು ಬೇಕು, ಇದಕ್ಕೆ ಎಷ್ಟು ಕೊಟ್ರಿ, ಅದಕ್ಕೆ ಎಷ್ಟು ಕೊಟ್ರಿ, ಆ ಥರದ ಒಂದು ಡಿಸ್ಕಷನ್ ಆಗ್ತದೆ. ಆ ಡಿಸ್ಕಷನ್ನಲ್ಲಿ ಒಂದು ನಮ್ಗೆ ಇಂಪಾರ್ಟೆಂಟ್ ತಲೆಗೆ ಇಟ್ಕೋಬೇಕು, ನಾವು ಯಾವುದೇ ಒಂದು ಸಂಸತ್ನಾಗಿದ್ದಾಗ ಬಜೆಟ್ನ ಕುರಿತಾಗಿ ಡಿಸ್ಕಷನ್ ಮಾಡುವಂಥದ್ದಲ್ಲಿ ನೋ ಕಟ್ ಮೋಷನ್. ಓಕೆ, ಇದನ್ನು ನೀವು ಚಲಾವಣೆ ಮಾಡೋಂಗಿಲ್ಲ, ಇದನ್ನು ನೀವು ಮೂವ್ ಮಾಡೋಂಗಿಲ್ಲ, ಕಟ್ ಮೋಷನನ್ನು ನೀವು ಮೂವ್ ಮಾಡೋಂಗಿಲ್ಲ, ಸರಿನಾ? ಅದೇ ರೀತಿಯಾಗಿ ನೈದರ್ ಆರ್ ನಾರ್ ಬಜೆಟ್ ಬಿ ಸಬ್ಮಿಟೆಡ್ ಟು ವೋಟ್ ಆಫ್ ದ ಹೌಸ್. ಅಂದರೆ ನೀವೇನು ಡಿಸ್ಕಷನ್ ಮಾಡ್ತಿರಲ್ಲ, ಆ ಬಜೆಟ್ನನ್ನು ನೀವು ವೋಟಿಂಗ್ ಹಾಕಂಗಿಲ್ಲ, ತಿಳಿತಾ? ಬಜೆಟ್ ಚಲೋ ಇಲ್ಲ, ಇದ್ರ ಬಗ್ಗೆ ಒಂದು ಇದು ಆಗಬೇಕು ಅಂತೇಳಿ ವೋಟಿಂಗ್ ಮಾಡುವಂಥದ್ದು ಆ ವ್ಯವಸ್ಥೆ ಇಲ್ಲಿ ಇದಕ್ಕಿಲ್ಲ. ಅಥವಾ ಬಜೆಟ್ನ ನಿಮಗೆ ಡೌಟ್ ಇದ್ದರೆ ಅದ್ರ ಬಗ್ಗೆ ನೀವು ವೋಟಿಂಗ್ ಮಾಡಬೇಕು ಅನ್ನೋದು ಅದು ಯಾವ ರೀತಿಯಾದಂಥ ಸಿಸ್ಟಮ್ನು ಇಲ್ಲಿಲ್ಲ ಸರ್. ಓಕೆನಾ? ಒಂದು ಮೋಷನನ್ನು ನೀವು ಇದು ಮಾಡೋಂಗಿಲ್ಲ, ಮತ್ತು ಕಟ್ ಮೋಷನನ್ನು ಹಾಕೋಂಗಿಲ್ಲ, ಮತ್ತು ವೋಟಿಂಗನ್ನು ನೀವು ಅದಕ್ಕೆ ಹಾಕೋದಿಲ್ಲ. ಓಕೆ, ಸಂಸತ್ನಲ್ಲಿ ಇವೆರಡೂ ರಿಸ್ಟ್ರಿಕ್ಷನ್ ಇವೆ. ಓಕೆನಾ, ಬಜೆಟ್ ಕುರಿತು. ಸೊ ಇದ್ರದಕ್ಕೆ ಏನಾದರೂ ಡೌಟ್ ಇದ್ದರೆ ಎಟ್ ದ ಎಂಡ್ ಫೈನಾನ್ಸ್ ಮಿನಿಸ್ಟ್ರಿಗೆ ಒಂದು ರೈಟ್ ಇದೆ ಅವರಿಗೆ, ಅದಕ್ಕೆ ಆನ್ಸರ್ ಮಾಡುವಂಥ ರೈಟ್ ಇದೆ, ಅವ್ರು ಮಾಡ್ತಾರೆ ಸ್ನೇಹಿತರೆ. ಬಟ್ ಇವು ಮಾತ್ರ ನೀವು ಮಾಡಬಾರ್ದು. ಇನ್ನು ಎರಡನೇದು ಸ್ಕ್ರೂಟಿನಿ ಮಾಡ್ತಾರೆ. ಈಗ ಡಿಸ್ಕಷನ್ ಆದಮೇಲೆ ಸ್ಕ್ರೂಟಿನಿ ಮಾಡ್ತಾರೆ. ಯಾರು ಸ್ಕ್ರೂಟಿನಿ ಮಾಡ್ತಾರಪ್ಪ ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿ ಏನು ಮಾಡ್ತದೆ, ಸ್ಕ್ರೂಟಿನಿ ಮಾಡಿ ಒಂದು ರಿಪೋರ್ಟನ್ನು ಕೊಡ್ತದೆ. ಓಕೆನಾ? ಸಂಸತ್ತಿನಲ್ಲಿರುವಂಥ ಪ್ರತ್ಯೇಕ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ, ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ, ಅದು ರಿಪೋರ್ಟನ್ನು ಎಟ್ ದ ಎಂಡ್ ನಿಮಗೊಂದು ರಿಪೋರ್ಟನ್ನು ಕೊಡ್ತದೆ. ಓಕೆ, ಅದು ಆದಮೇಲೆ ನೀವು ಏನು ಮಾಡಬೇಕು, ವೋಟಿಂಗ್ ಆನ್ ಡಿಮ್ಯಾಂಡ್ ಫಾರ್ ದ ಗ್ರ್ಯಾಂಟ್ VDG. ನೀವೇನು ಮಾಡ್ತೀರಪ್ಪ ಅಂದರೆ MPsಗಳು, ಲೋಕಸಭಾದ MPಗಳು ಏನು ಮಾಡ್ತಾರೆ, ಪ್ರತಿಯೊಂದು ಡಿಮ್ಯಾಂಡಿಗೆ ನೀವೇನು ಡಿಮ್ಯಾಂಡ್ ಮಾಡ್ತೀರಿ ಅದಕ್ಕೆ ವೋಟಿಂಗನ್ನು ಪ್ರೋಸೆಸ್ ಮಾಡ್ಕೋತೀರಿ. ಇಲ್ಲಿ ಈ ಪೋರ್ಷನಲ್ಲಿ ಸ್ಟಾರ್ಟ್ ಆಗ್ತದೆ. ಆಫ್ಟರ್ ಡಿಸ್ಕಷನ್ನಲ್ಲಿ ನೀವು ವೋಟಿಂಗ್ ಮಾಡ್ಕೋಬೋದು, ಎಷ್ಟು ಗ್ರ್ಯಾಂಟ್ ಬೇಕು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗ್ತದೆ.
ಎಲ್ಲಿ ಆಗ್ತದೆ ಅಂದರೆ ಓನ್ಲಿ ಲೋಕಸಭಾ ನೋಡ್ರಿ. ಇಲ್ಲಿ ನಾವು ರಾಜ್ಯಸಭೆಯಲ್ಲಿ ನಾವು ಏನೂ ಇದು ಮಾಡೋಂಗಿಲ್ಲ. ಲೋಕಸಭಾದಲ್ಲೇ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಅದೊಂದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಯಾವಾಗಲೂ ಈ ಬಜೆಟನ್ನು ಲೋಕಸಭೆಯಲ್ಲೇ ಮಂಡನೆ ಮಾಡೋದು, ರಾಜ್ಯಸಭೆಯಲ್ಲಿ ಮಂಡನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಓಕೆ, ಇದಿಷ್ಟು ನೆನಪಿಟ್ಕೊಡ್ರಿ. ಸೊ ಹಾಗಾಗಿ ಈ ವೋಟಿಂಗ್ ನೀವು ಡಿಮ್ಯಾಂಡ್ ಮಾಡ್ತಿರಲ್ಲ, ವೋಟಿಂಗ್ ಆನ್ ಡಿಮ್ಯಾಂಡ್ ಫಾರ್ ದ ಗ್ರ್ಯಾಂಟ್ಸ್ ಅಂತೇಳಿ, ಈ ಗ್ರ್ಯಾಂಟ್ಸಿಗೋಸ್ಕರ ಮಾಡಬೇಕು. ಎಕ್ಸ್ಪೆಂಡಿಚರಿಗೋಸ್ಕರ ನೀವು ಯಾವುದೇ ರೀತಿ ವೋಟಿಂಗನ್ನು ಮಾಡೋಂಗಿಲ್ಲ. ಗ್ರ್ಯಾಂಟ್ಸಿಗೆ, ಓನ್ಲಿ ಗ್ರ್ಯಾಂಟ್ಸಿಗೆ ನೀವು ವೋಟಿಂಗ್ ಮಾಡ್ತೀರಿ. ಎಕ್ಸ್ಪೆಂಡಿಚರ್ಗೆ ಗ್ರ್ಯಾಂಟ್ ಮಾಡೋಂಗಿಲ್ಲ, ವೋಟಿಂಗ್ ಮಾಡೋಂಗಿಲ್ಲ. ಇದು ರೂಲ್ಸ್ ಇದೆ. ಓಕೆನಾ? ಸೊ ಭಾಳ ಕೇರ್ಫುಲ್ಲಾಗಿ ಇದನ್ನು ಅಬ್ಸರ್ವ್ ಮಾಡ್ಕೊಳ್ರಿ. ವೆರಿ ಇಂಪಾರ್ಟೆಂಟ್ ಇದೆ. ಓಕೆ.